ಸುದೀರ್ಘ ಹೋರಾಟದ ಫಲವಾಗಿ ಹಾಗಲವಾಡಿ ಜನತೆಯ ಬಹುದಿನದ ಬೇಡಿಕೆ ಇದೇ ವರ್ಷದಲ್ಲಿ ಈಡೇರಲಿದ್ದು, ಹಾಗಲವಾಡಿ ಭಾಗಕ್ಕೆ ಪ್ರಸ್ತುತ ವರ್ಷದಲ್ಲಿಯೇ ಹೇಮಾವತಿ ನೀರು ಹರಿಯಲಿದೆ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ತಾಲೂಕಿನ ಮೂಕನಹಳ್ಳಿ ಪಟ್ಟಣ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಎಂಎಚ್ ಪಟ್ಟಣ ಮಾರ್ಗವಾಗಿ ಸರ್ವೇಗಾರನ ಪಾಳ್ಯ ಮತ್ತು ಮಣ್ಣಿಮಾರಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಸುಮಾರು 7 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಹಾಗಲವಾಡಿ ನೀರಿನ ವಿಚಾರವಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಲಿಂಕ್ ಕೆನಲ್ ಕಾಮಗಾರಿ ಕುರಿತು ಪ್ರಾರಂಭದ ದಿವಸಗಳಿಂದ ಇಂದಿನವರೆಗೂ ಸಹ ನಾನು ವಿರೋಧವನ್ನೇ ವ್ಯಕ್ತಪಡಿಸುತ್ತಾ ಬಂದಿದ್ದು, ಅದರಂತೆ ಜುಲೈ 4ನೇ ತಾರೀಕಿನಂದು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ದಾರೆ. ಅಂದು ಲಿಂಕ್ ಕೆನಲ್ ಕಾಮಗಾರಿಗೆ ಶಾಶ್ವತವಾಗಿ ಪರಿಹಾರವನ್ನ ಕಂಡುಕೊಳ್ಳುವಂತೆ ಸಿಎಂ ಹಾಗೂ ಡಿಸಿಎಂ ಅವರ ಜೊತೆ ಚರ್ಚಿಸಿದ್ದು, ಸರ್ಕಾರವೂ ಸಹ ರೈತರಿಗೆ ತೊಂದರೆ ಆಗದಂತೆ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಅಂತ ತಿಳಿಸಿದರು. ದೇವಸ್ಥಾನದವರೆಗೂ ವೈಡನ್ ಮಾಡಿ ಆ ಕಡೆ 1 ಮೀಟ್ರ್ ಈ ಕಡೆ 1 ಮೀಟ್ರ್ ವೈಡನ್ ಮಾಡಿ ರಸ್ತೆ ಟ್ರಾಫಿಕ್ ಜಾಸ್ತಿ ಇರೋದು, ಪ್ರತಿನಿತ್ಯ ತಿರುಗಾಡಕ್ಕೆ ರೋಡ್ ಚೆನ್ನಾಗಿದೆ ಈಗಲೂ, ಆದರೆ ರೋಡು ಅಗಲ ಕಡಿಮೆ ಅದನ್ನು ಅಗಲ ಮಾಡಿ ಆ ಕಡೆ 1 ಮೀಟ್ರ್ ಈ ಕಡೆ 1 ಮೀಟ್ರು ಗೇಟಿಂದ ಅಪ್ ಟು ಮಣ್ಣಮ್ಮನ ದೇವಸ್ಥಾನದವರೆಗೂ ವೈಡನ್ ಮಾಡಲಿಕ್ಕೆ ಈಗ 10 ಕೋಟಿ ರೂಪಾಯಿ ಹಾಕಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ಪ್ರಪೋಸಲ್ ಕಳಿಸಿದ್ದೀವಿ. ನಾವು ಅಪ್ ಟು ತುಮಕೂರು ಬುಕ್ಕಾಪಟ್ಟಣ ರೋಡ್ವರೆಗೂ ಕಂಪ್ಲೀಟ್ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ಅದು ಫಸ್ಟ್ ಫೇಸಲ್ಲಿ ಇದು ಮಣ್ಣಮ್ಮ ದೇವಸ್ಥಾನದಾಗ ಹಾಕಿದ್ವಿ. ಅದ್ರ ಮುಂದಕ್ಕೆ ನೆಕ್ಸ್ಟ್ ಫೇಸಲ್ಲಿ ಅದಕ್ಕೂ ಕೂಡ ಹಣ ಹಾಕಿದ್ವಿ. ಇದು ಅತಿ ಅಗತ್ಯವಾಗಿ ಮಾಡಬೇಕಾಯಿತು ಅಂತ ಇದಕ್ಕೆ ಹಾಕಿ ಮಾಡ್ತಾಯಿದ್ವಿ. ಪ್ರಸ್ತಾಪ ಮಾಡಬೇಕು ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದು ಅದು ಬಹುದಿನಗಳ ಹೋರಾಟದ ಫಲವಾಗಿ ಅದನ್ನು ಮಾಡಿರ್ತಕ್ಕಂಥದ್ದು. ಕಳೆದ ಸುಮಾರು 25-30 ವರ್ಷಗಳಿಂದ ಆ ಭಾಗದಲ್ಲಿ ಒಂದು ಹೇಮಾವತಿ ಹೋರಾಟಗಾರರ ಸಂಘ ಕಟ್ಟಿಕೊಂಡು ಅವ್ರಿಗೆ 2 ಬಾರಿ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಾವು 2 ಬಾರಿ ಅನೌನ್ಸ್ ಮಾಡಿದ್ರು. 2 ಬಾರಿ ಕೂಡ ಯಾರು ಅರ್ಜಿ ಹಾಕ್ದಲೇ ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು. ಸುಮಾರು ಹೋರಾಟ ಇತ್ತಲ್ಲಿ. ಆ ನೀರು ಹೋದ ಸಾರಿ ನಾವು ನಿಮಗೆಲ್ಲ ಗೊತ್ತಿದ್ದಂಗೆ ನಾನು ಡಿ ಕೆ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದರು. ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ 26 ಕೋಟಿ 55 ಲಕ್ಷ ಹಾಕಿ ನಾನು ಆ ಕಾಮಗಾರಿ ಅಪ್ರೂವ್ ಮಾಡಿಸಿದ್ದೆ. ಆವಾಗ ನ್ಯಾಚುರಲಾಗಿ ಹೋಗ್ತಕ್ಕಂಥ ಯೋಜನೆಯನ್ನು ಜಾರಿ ತಂದಿದ್ದು. ಆವಾಗ ಅದು ಸುಮಾರು 48 ಅಡಿ ಆಳದಲ್ಲಿ ನಾವು ಪೈಪ್ ಹಾಕಬೇಕು, 3 ಕಿಲೋಮೀಟ್ರ್. ಅದು ಬ್ಲಾಕ್ ಆದರೆ ನಾನು ಅಲ್ಲಿರೋ ಜನಕ್ಕೆ ಮನವರಿಕೆ ಮಾಡಿಕೊಟ್ಟೆ. ನಮ್ಮದೇ ಬ್ಲಾಕ್ ಆಯಿತು. ಈಗ ನಾನು ಬಡ್ಕುಂಪಾಳ್ಯ ಕೆರೆಗೆ ನಾನು ಫಸ್ಟ್ ಟೈಮಲ್ಲಿ ಆದಾಗ ಮಾಡಿಸಿದ್ದೆ. ಈಗ ಪೈಪ್ಲೈನ್ ಬ್ಲಾಕ್ ಆಯಿತು. ನಮ್ಮದೇ ಚಿಕ್ಕ ಪೈಪೇ ಅದು ಬ್ಲಾಕ್ ಆಗಿರೋದ್ರಿಂದ ನೀವು ಇದನ್ನು 48 ಅಡಿ ಆಳದಲ್ಲಿ ಮಾಡ್ತಕ್ಕಂಥ ಯೋಜನೆ ಇದು ಬ್ಲಾಕ್ ಆಗಿ ತೊಂದರೆ ಆಗುತ್ತೆ ಅಂತ ಹೇಳಿ ಒಪ್ಪಿಸಿ ಅದನ್ನು ಲಿಫ್ಟ್ ಇರಿಗೇಷನ್ ನಮಗೆ ಮಾಡಿಸಿ ಅಂತ ಅವತ್ತು ಜನತೆಲ್ಲ ಒಪ್ಕೊಂಡು ಲಿಫ್ಟ್ ಇರಿಗೇಷನ್ ಮಾಡಿರ್ತಕ್ಕಂಥದ್ದು. ನಾನು ಆ ಲಿಫ್ಟ್ ಇರಿಗೇಷನ್ ಓಪನ್ ಮಾಡಲಿಕ್ಕೆ ಮಾತ್ರ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ದು. ನಾನು ಈ ವಿಚಾರ ಎಲ್ಲಿ ಪ್ರಸ್ತಾಪ ಮಾಡಬೇಕು, ಅಲ್ಲಿ ಪ್ರಸ್ತಾಪ ನೀವು ಕೂಡ 2 ಸಾರಿ ಮಾತಾಡಿದ್ರು ಡೆಲ್ಲಿಯಿಂದ. ನೀನು ಕೂಡ ಡಿ ಕೆ ಅವ್ರಿಗೆ ಹೇಳ್ರಿ, ನಾನು ಇರಲ್ಲ, 4ನೇ ತಾರೀಕು ಫಿಕ್ಸ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದ್ರು. ನಾನು 4ನೇ ತಾರೀಕು ಇರಲ್ಲ, ನಾನು 3ನೇ ತಾರೀಕೆ ಅಮೆರಿಕಕ್ಕೆ ಹೋಗ್ತೀನಿ. ಅದರಿಂದ ನಾನು ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಡಿ ಕೆ ಅವ್ರಿಗೂ ಕೂಡ ನೆನ್ನೆ ಎಲ್ಲ ಅದ್ರ ಬಗ್ಗೆ ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ. ಅಲ್ಲಿ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಮತ್ತು ನಮ್ಮ ತಾಲೂಕಿಗೆ ಇದರಿಂದ ಆಗ್ತಕ್ಕಂಥ ತೊಂದರೆ ಬಗ್ಗೆಯೂ ಕೂಡ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತೀನಪ್ಪ ಅಂತ ಹೇಳಿದ್ದಾರೆ. ನೋಡೋಣ. ನಾನು ವಿಶೇಷವಾಗಿ ನಮ್ಮ ತಾಲೂಕಿಗೆ ಇದರಿಂದ ಅನ್ಯಾಯ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾನು ಪ್ರಸ್ತಾಪ ಮಾಡಿದ್ದೀನಿ. ನಾನು ವೈಡನ್ ಮಾಡ್ಕೊಂಡು ತಗೊಂಡೋಗಿಂತ ನಾನು ಡೇ 1ನಿಂದಲೂ ಕೂಡ ಅದೇ ವಿಚಾರ ಪ್ರಸ್ತಾಪ ಮಾಡ್ತಾಯಿರೋದು. ಅದನ್ನು ಕೂಡ ನೆನ್ನೆನೂ ಕೂಡ ಅವ್ರ ಜೊತೆ ಸುಮಾರು 2 ಅವರ್ಸ್ 3 ಅವರ್ಸ್ ಮೇಲಿದ್ದೆ ಅವ್ರ ಜೊತೆ. ಅವ್ರಿಗೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿ ಹೇಳಿದ್ದೀನಿ. ಅದರಿಂದ ನೋಡೋಣಪ್ಪ, ಮೀಟಿಂಗ್ ಕರೆದಿದ್ದೀನಿ ಅಂತ ಹೇಳಿದರೆ ಯಾರು ಲೋಕಸಭಾ ಸದಸ್ಯರು ಅಂತ ಡೆಲ್ಲಿಯಿಂದ 3 ಸಾರಿ ಮಾತಾಡಿದರು. ನಿನ್ನೆನೂ ನಾನು ಡಿ ಕೆ ಅವ್ರು ಬರೋದಕ್ಕಿಂತ ಮೊದಲು ಮಾತಾಡಿದರು. ಆ ವಿಚಾರನೂ ಕೂಡ ನಾನು ಡಿ ಕೆ ಅವ್ರಿಗೆ ಹೇಳಿದ್ದೀನಿ. ಎಲ್ಲರೂ ಜನಪ್ರತಿನಿಧಿಗಳು ವಿರೋಧ ಇದ್ದಾರೆ, ಇಲ್ಲಿ ಇದನ್ನು ನೀವು ಕೈ ಬಿಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ನೋಡೋಣ, 4ನೇ ತಾರೀಕು ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ. ಪ್ರಾಜೆಕ್ಟಲ್ಲಿ ಅಲ್ಲಿ ಏನಾಯಿತು ಅಂದರೆ ಪ್ರಾರಂಭದಲ್ಲಿ ಕೆಲವು ರೈತರು ನಮಗೆ ಅಕ್ವೇಷನ್ ಹಣ ಕೊಟ್ಟು ನೀವು ಕೆಲಸ ಶುರು ಮಾಡಿ ಅಂತ ಹೇಳಿದರು. ನಾನು ಇದುವರೆಗೂ ಆ ಭಾಗದಲ್ಲಿ ಎಷ್ಟು ರೈತರು ಜಮೀನು ಕಳ್ಕೊಂಡಿದ್ದಾರೆ ಅಷ್ಟು ರೈತರಿಗೂ ಕೂಡ ನಾನು ಹೇಮಾವತಿಯಿಂದ ಅವರಿಗೆ ಹಣ ಕೊಡಿಸ್ತಕ್ಕಂಥದ್ದು ಅಕ್ವೇಷನ್ ಕಾಸ್ಟ್ ಏನಿತ್ತು ಅವ್ರದ್ದು ಅಷ್ಟು ಹಣ ಕೊಡಿಸ್ತಕ್ಕಂಥದ್ದನ್ನ ಮಾಡಿದ್ದೀನಿ. ಕಾಮಗಾರಿ ಶುರು ಮಾಡಿದ್ದಾರೆ. ನಾವು ಕಾಂಟ್ರಾಕ್ಟ್ರಿಗೂ ಕೂಡ ಹಣ ಕೇಳಿದ್ದೆ. ಕಾಂಟ್ರಾಕ್ಟ್ರಿಗೂ ಕೂಡ ಅವನಿಗೂ ಕೂಡ 2 ಕೋಟಿ ರೂಪಾಯಿ ಕೊಡಿಸಿ ಪೈಪೆಲ್ಲ ಕೂಡ ನಮ್ಮಲ್ಲಿ ಆ ಪೈಪು ನಮ್ಮಲ್ಲಿ ತಯಾರಾಗೋ ಪೈಪಲ್ಲ, ಆಂಧ್ರ ಪ್ರದೇಶದಲ್ಲಿ ತಯಾರಾಗೋಂಥ ಪೈಪು. ಅವೆಲ್ಲ ಪೈಪ್ಗೂ ಕೂಡ ನಾವು ಕೆಲವು ಕಡೆ ಪೈಪ್ ಹಾಕಬೇಕು. ಆ ಪೈಪ್ಗೂ ಕೂಡ ನಾವೆಲ್ಲ ಆರ್ಡರ್ ಕೊಟ್ಟಿದ್ದೀವಿ. ಅದನ್ನು ಕೂಡ ಕೆಲಸ ಶುರು ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಅಕ್ಯುಡೇಟ್ ಒಂದು ಪ್ರಾಬ್ಲಮ್ ಇತ್ತು, ಅಗಲವಾಡಿದು
ಅಕ್ಯುರೇಟ್ನು ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಇನ್ನೊಂದು 15 ಡೇಸಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಮತ್ತು ಅಕ್ಯುರೇಟ್ ಆದಮೇಲೆ ಒಂದು 2-3 ಜನ ರೈತರು ತರಲಾಯಿ ಮಾಡ್ತಾವ್ರೆ ಅಂತ ಇವತ್ತು ಇಂಜಿನಿಯರ್ ಕರೆದು ಮಾತಾಡಿದ್ದೀನಿ. ಅದನ್ನು ಕೂಡ ನಾನೇ ಹೋಗಿ ಸೆಟ್ರೇಟ್ ಮಾಡಿ ಈ ವರ್ಷದಲ್ಲಿ ಅಗಲವಾಡಿ ಕೆರೆಗೆ ನೀರು ಬಿಡಿಸ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್, ಉಪಾಧ್ಯಕ್ಷೆ ಭಾಗ್ಯಮ್ಮ, ಮುಖಂಡರಾದ ನರಸಿಂಹಯ್ಯ, ನೇಮರಾಜು, ರವಿ, ವೆಂಕಟೇಶ್, ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್, ಗುತ್ತಿಗೆದಾರ ಬೋರೇಗೌಡ, ಸ್ಥಳೀಯ ಮುಖಂಡರು ಸೇರಿದಂತೆ ಹಲವರು ಹಾಜರಿದ್ದರು.